ಹಾಯ್ ಗುಡ್ ಮಾರ್ನಿಂಗ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಕ್ರಾಸ್ ಓವರ್ ಮತ್ತು ಎಸ್ ಯು ವಿಗಳಲ್ಲಿ ಯಾವುದು ತೊಗೊಂಡ್ರೆ ರಿಲಯಬಿಲಿಟಿ ಆಗಿರುತ್ತೆ, ರಿಸರ್ವಿಂಗ್ ವ್ಯಾಲ್ಯೂ ಇರುತ್ತೆ ಅಂತ ಹೇಳಿ ಮಾಡಿದ್ದೆ. ಸೊ ವಿಡಿಯೋನ ಯಾರು ನೋಡಿಲ್ಲ, ಸೊ ಲೈಬ್ರರಿಲಿ ಖಂಡಿತ ನೋಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ತುಂಬ ಜನ ಸೆಡಾನ್ ಲವರ್ಸ್ಗಳೆಲ್ಲ ಕೇಳಿದ್ರಿ, ನನಗೆ ಸೆಡಾನ್ ಯಾವ್ದು ತೊಗೊಳ್ಳಿ, ನನಗೆ ಕಂಫರ್ಟ್ ಬೇಕು ಮತ್ತು ನೋಡೋಕ್ಕೂ ಚೆನ್ನಾಗಿರಬೇಕು, ಲೆಂತ್ ಇರಬೇಕು, ಡಿಕ್ಕಿ ಸ್ಪೇಸ್ ಎಲ್ಲ ಚೆನ್ನಾಗಿರಬೇಕು ಅಂತಿದ್ರಿ, ಇದೆಲ್ಲ ಕೇಳಿದ್ರಿ. ಸೊ ಹಂಗಾಗಿ ಇವತ್ತಿನ ವಿಡಿಯೋ ಅದಕ್ಕೆ ಸಂಬಂಧಪಟ್ಟಿದ್ದು. ಸೊ ಈ ವಿಡಿಯೋನ ಇನ್ನೂ ಯಾರ್ಯಾರು ನೋಡಿಲ್ಲ, ಯಾರು ನೋಡಬೇಕು ಅಂತಿದ್ರು, ಸೊ ದಯವಿಟ್ಟು ಅವ್ರಿಗೆ ಶೇರ್ ಕೂಡ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ನನಗೆ ಅನಿಸಿದ್ದು ಹಾನೆಸ್ಟ್ ಎಕ್ಸ್ಪೀರಿಯನ್ಸ್, ಸ್ಪೆಷಲಿ ಡೆಲ್ಲಿ ಕಾರ್ಸ್ ಮತ್ತು ಯೂಸರ್ಡ್ ಕಾರ್ಸ್ ಬಗ್ಗೆ ನನ್ನ ಒಪಿನಿಯನ್ ಶೇರ್ ಮಾಡೋದು ನನ್ನ ಕರ್ತವ್ಯ. ಬಿಕಾಸ್ ಯಾರೂ ಮೋಸ ಹೋಗಬಾರ್ದು ಮತ್ತು ಒಂದು ಒಳ್ಳೆ ಗಾಡಿ ಒಬ್ರಿಗೆ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ. ಸೊ ಫಸ್ಟ್ ಆಫ್ ಆಲ್ ಸೆಡಾನ್ ಗಾಡಿಗಳು ತೊಗೊಳ್ಬೇಕು ಅಂತ ನಾನು ಯಾಕೆ ಜಾಸ್ತಿ ರೆಕಮೆಂಡ್ ಮಾಡಲ್ಲ ಅಂತ ಹೇಳಿದ್ರೆ, ನನ್ನ ಫೇವ್ರೆಟ್ ಕಾರ್ಗಳಲ್ಲಿ ಸೆಡಾನ್ ಫಸ್ಟ್ ಒನ್ ಇರುತ್ತೆ. ಆದರೂ ನಾನು ಯಾಕೆ ರೆಕಮೆಂಡ್ ಮಾಡಲ್ಲ ಅಂತ ಹೇಳಿದ್ರೆ, ಲಕ್ಷ ಟ್ಯಾಕ್ಸ್ಗಳನ್ನ ಕಿತ್ಕೊಂಡ್ರು ಕೂಡ ನೆಟ್ಟಿಗೆ ಒಂದು ಒಳ್ಳೆ ರೋಡ್ ಹಾಕಲ್ಲ, ಹಾಕಿದ್ರು ಹಂಪಿ ಡಂಪಿ ರೋಡ್ಗಳೇ ಇರ್ತದೆ. 1 ಕಿಲೋಮೀಟ್ರ್ ರೋಡಲ್ಲಿ ಒಂದು 20 ರೋಡ್ ಹಂಪ್ಸ್ ಇರ್ತದೆ. ಅದನ್ನೆಲ್ಲ ಕ್ರಾಸ್ ಮಾಡೋಷ್ಟೊತ್ತಿಗೆ ಯಾವುದೋ ನಾಯಿಗೋ ಎತ್ತಿಗೋ ಹಸುಗೋ ಮನುಷ್ಯನಿಗೋ ಬೇರೆ ವೆಹಿಕಲ್ಗೋ ಗುದ್ದುಬಿಟ್ಟು ಆ ಥರ ದೇಶದಲ್ಲಿ ನಾವಿದ್ದೀವಿ, ನಮ್ಮ ದುರಾದೃಷ್ಟಕರ. ಸೊ ಈಗ ನಾವು ಸೆಡಾನ್ನ ರೆಕಮೆಂಡ್ ಮಾಡೋಣ ಅಂದರೆ ಹಿಂಗೆ ರೆಕಮೆಂಡ್ ಮಾಡೋದು, ಅದು ಆ್ಯಕ್ಚುಲಿ ಇವಾಗ ಟ್ರೆಂಡಿಂಗ್ ಇಲ್ಲ. ಬೈ ದ ವೇ, ಒಂದು ರಿಯಲ್ ಗಾಡಿ ಅಂದರೆ ಆ್ಯಕ್ಚುಲಿ ಸೆಡಾನ್ ವೆಹಿಕಲ್. ಇಟ್ಸ್ ಅ ರಿಯಲ್ ಪ್ರಾಪರ್ ಪ್ರಾಕ್ಟಿಕಲ್ ಗಾಡಿ. ರೋಡಿಗೆ ಕಚ್ಕೊಂಡಂಗೆ ಹೈ ಸ್ಪೀಡಲ್ಲಿ ಕೂಡ ಒಂದು ಒಳ್ಳೆ ಸ್ಟೆಬಿಲಿಟಿನ ಕೊಡುತ್ತೆ. ಎಷ್ಟು ಸಾಮಾನು ಬೇಕಾದ್ರು, ಎಷ್ಟು ಲಗೇಜ್ ಬೇಕಾದ್ರೂ ಕೂಡ ಅದರಲ್ಲಿ ಇಡಬಹುದು. ಕಂಫರ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇರ್ತದೆ. ಓಡಿಸೋಕ್ಕೂ ಅಷ್ಟೇ ಒಳ್ಳೆ ಮಜವಾಗಿರ್ತದೆ. ಒಳ್ಳೆ ರೇಸಿಂಗ್ ಕಾರ್ ಥರ ಫೀಲ್ ಕೊಡುವಂಥ ಗಾಡಿ ಸೆಡಾನ್. ಆ್ಯಕ್ಚುಲಿ ರಿಯಲ್ ಕಾರ್ ಅಂದರೆ ಸೆಡಾನ್. ಈಗ ಆ ಸೆಡಾನ್ಗಳಲ್ಲಿ ಅಟ್ ಪ್ರೆಸೆಂಟ್ ಈಗ ವೋಕ್ಸ್ ವ್ಯಾಗನಲ್ಲಿ, ಹೋಂಡಾನಲ್ಲಿ ಆ್ಯಂಡ್ ಹೋಂಡೈನಲ್ಲಿ ಸಾಕಷ್ಟು ವೆಹಿಕಲ್ಗಳಿದೆ. ಅದರಲ್ಲಿ ಬೆಟರ್ ಆಪ್ಷನ್ಸ್ ಯಾವುದು ಅಂತ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಯಾರು ಈ 2012, 13 ಅಂಟಿಲ್ 16ವರೆಗೂ ನೀವು ನೋಡ್ತಾ ಇದ್ದೀರಾ, ಅಥವಾ 18ವರೆಗೂ ಇನ್ಕ್ಲೂಡಿಂಗ್ 18 ಕೂಡ ನಿಮ್ಗೆ ಕೌಂಟ್ ಆಗುತ್ತೆ, ನೋಡ್ತಾ ಇದ್ದೀರಾ. ಈ ಒಂದು ಸೆಗ್ಮೆಂಟಲ್ಲಿ ನಿಮಗೆ ಬಂದಿರುವಂಥ ಸೆಡಾನ್ ವೆಹಿಕಲ್ಗಳು ತುಂಬ ಚೆನ್ನಾಗಿರುವಂಥದ್ದು. ಆಫ್ಟರ್ 2018 ಮೇಲೆ ಬಂದಂತಹ ಗಾಡಿಗಳಲ್ಲಿ ಸೆಡಾನ್ ನನಗೇನು ಅಷ್ಟು ಯಾವುದು ಅಷ್ಟೊಂದು ಇಷ್ಟ ಆಗಲಿಲ್ಲ. ವೋಕ್ಸ್ ವ್ಯಾಗನಲ್ಲಿ ಪರವಾಗಿಲ್ಲ, ಬಟ್ ಅದು ಬಿಟ್ಟರೆ ನನಗೆ ಹೋಂಡಾ ಆಗಿರಲಿ ಹೋಂಡೈಲಾಗಿರಲಿ ಅಷ್ಟೊಂದು ಮಜಾ ಕೊಟ್ಟಿಲ್ಲ. 2016 ಬಂದಂತಹ ಲಾಸ್ಟ್ ವರ್ಷನ್ ಆಫ್ ವರ್ನಾ ಸೂಪರಾಗಿದೆ. ರೀಸೆಂಟಾಗಿ ಬಂದರೆ ವರ್ನಾ ಚೆನ್ನಾಗಿಲ್ಲ. ಅದರದ್ದು ಪ್ರೀವಿಯಸ್ 2016 ಬ್ಯಾಚ್ದು ವರ್ನಾ ಚೆನ್ನಾಗಿದೆ. ಆಮೇಲೆ ಅದಕ್ಕಿಂತ ಮುಂಚಿನ ವರ್ನಾ ಫ್ಲೂಡಿಕ್ ಇದೇನು ಬಂತು 1.6 ಲೀಟರ್, ಅದು ಎಕ್ಸಲೆಂಟ್ ಆಗಿದೆ ಗಾಡಿ. ಒಳ್ಳೆ ಮೈಲೇಜ್ ಇದೆ, ಓಡಿಸೋಕ್ಕೂ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಮೈಲೇಜ್ ಕೂಡ ಚೆನ್ನಾಗಿ ಬರ್ತದೆ. ಅದರಲ್ಲಿ ಮ್ಯಾನ್ಯುಯಲ್ ಬರುತ್ತೆ, ಆಟೋಮೆಟಿಕ್ಕು ಬರುತ್ತೆ, ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ರಿಫೈನ್ಮೆಂಟ್ ಸೂಪರಾಗಿದೆ ಅದು ವರ್ನಾ. ನಿಮಗೆ ಅದನ್ನು ನೀವು ಕನ್ಸಿಡರ್ ಮಾಡಬಹುದು. ಬಟ್ ಅದು ನಿಮಗೆ ಬಿಲ್ಟ್ ಕ್ವಾಲಿಟಿ ಕಂಪೇರ್ ಟು ಹೋಂಡಾ ನಿಮಗೆ ಓಕೆ ಅಷ್ಟೇ. ಸೊ ವರ್ನಾದಲ್ಲಿ ನಿಮ್ಗೆ ಏನು ಅಡ್ವಾಂಟೇಜಸ್ ಅಂತ ಹೇಳಿದ್ರೆ, ಸ್ಮೂತ್ನೆಸ್ ಮತ್ತು ಒಂದು ಲೆವೆಲ್ ಆಫ್ ರಿಸೆಲ್ಲಿಂಗ್ ವ್ಯಾಲ್ಯೂ, ಡಿಕ್ಕಿ ಸ್ಪೇಸ್, ಮೇಂಟೆನೆನ್ಸ್ ಕೂಡ ನಿಮಗೆ ಓಕೆನೇ ಸ್ವಲ್ಪ ಜಾಸ್ತಿ ಬರುತ್ತೆ ಕಂಪೇರ್ ಟು ಹೋಂಡಾ ಸಿಟಿ. ಸ್ವಲ್ಪ ಓಕೆ ಅಂತಲೇ ಹೇಳ್ಬಹುದು. ಈಗ ನೀವೇನಾದ್ರೂ ಕೂಡ ಸಿಯಾಜ್ ಆಲ್ರೆಡಿ ಸ್ಟಾಪ್ ಆಗಿದೆ. ಸಿಯಾಜ್ ತೊಗೊಳ್ತೀನಿ ಸುಜುಕಿನಲ್ಲಿ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಕಂಫರ್ಟಬಲ್ ಸೆಡಾನ್ ಇನ್ ಸುಜುಕಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ. ಸೊ ಅದರಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನಿಮಗೆ ಸೆಕ್ಯೂರಿಟಿ ಸೇಫ್ಟಿ ಮರ್ತುಬಿಡಿ. ಆ ಗಾಡಿ ಏನಾದರೂ ಮರಕ್ಕೆ ಗುದ್ದದ ಅಂದರೆ ಪೀಸೆ. ಒಂದು ಗಾಡಿ ಗುದ್ದ ಅಂದರೆ ಪೀಸೆ. ನೀವು ಗುದ್ದಿಲ್ಲ ಅಂದರೆ ಇನ್ನೊಬ್ಬರು ಗುದ್ರೂ ಪೀಸೆ. ಅದು ನನಗೆ ಸೆಕ್ಯೂರಿಟಿ ಸೇಫ್ಟಿನಲ್ಲಿ ನನಗೇನು ಅಷ್ಟು ಇಡಿಸ್ಲಿಲ್ಲ. ಗಾಡಿ ಚೆನ್ನಾಗಿದೆ, ಒಳ್ಳೆ ಕಂಫರ್ಟ್ ಇದೆ. ಸ್ಪೆಷಲಿ ಸೆಕೆಂಡಲ್ಲಂತೂ ಆರಾಮಾಗಿ ಸ್ವಲ್ಪ ಇನ್ನೊಂಚೂರು ಬಿಟ್ಬಿಟ್ಟಿದ್ದೀರಿ, ಒಂದು ಅರ್ಧ ಅಡಿ ಬಿಟ್ಬಿಟ್ಟಿದ್ರೆ ಮಲ್ಕೊಂಬಿಡ್ಬೋದಾಗಿತ್ತು, ಅಷ್ಟು ಕಂಫರ್ಟ್ ಇದೆ. ಡಿಕ್ಕಿನೂ ಅಷ್ಟು ದೊಡ್ಡದಿದೆ. ಅದರಲ್ಲೂ ನಿಮಗೆ VXI VDI Z ಬರುತ್ತೆ. ನಿಮಗೆ Z+ ಇದೆ ಅದರಲ್ಲಿ. ಆ್ಯಕ್ಚುಲಿ ಅದರಲ್ಲಿ ಒಳ್ಳೆ ಗಾಡಿಗಳಿದೆ. ಇಂಜಿನ್ ವೈಸ್ ನಾನೇನೋ ಮಾತಾಡಲ್ಲ, ಒಳ್ಳೆ ಇಂಜಿನ್, ಲೋ ಮೇಂಟೆನೆನ್ಸ್ ವೆಹಿಕಲ್. ನಿಮಗೆ ಒಳ್ಳೆ ಬಜೆಟಲ್ಲಿ ಸಿಕ್ಕರೆ ನೀವು ಸಿಯಾಜನ್ನು ತೊಗೊಳ್ಳಿ, ಒಳ್ಳೆ ಆಪ್ಷನ್ಸ್. ಅದು ಒಳ್ಳೆ ದೊಡ್ಡ ವೆಹಿಕಲ್, ಅದು ತುಂಬ ಚೆನ್ನಾಗಿದೆ, ತೊಗೋಬಹುದು. ಬಟ್ ನಿಮ್ಮ ಸೇಫ್ಟಿ ಅನ್ನೋದು ನನ್ನ ಬಿಗ್ಗೆಸ್ಟ್ ನೆಗೆಟಿವ್ ಅದರಲ್ಲಿ. ಇವನ್ ಸುಜುಕಿನಲ್ಲೇ ನೆಗೆಟಿವ್. ಅದಕ್ಕೆ ನಾನು ಜಾಸ್ತಿ ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ ಸುಜುಕಿ ಗಾಡಿಗಳನ್ನ. ಬಿಕಾಸ್ ಇವಾಗಿರೋ ಇದಕ್ಕೆ ರೋಡ್ ಸೇಫ್ಟಿ ವೆರಿ ಇಂಪಾರ್ಟೆಂಟ್. ಯಾವಾಗ ಹೆಂಗೆ ಬೇಕಾದ್ರೂ ಬಂದುಬಿಡ್ತದೆ. ಇಂಥ ಟಾಟಾ ಮಹೇಂದ್ರ ವೋಲ್ವೋ ಗಾಡಿಗಳೇನೆ ಕಡೆ ಮಲ್ಕೊಂಡ್ಬಿಡ್ತವೆ. ಅಂಥ ಅದರಲ್ಲಿ ಇದು ಒಂದು ಚಿಕ್ಕ ಮರದು ರೆಂಬೆ ಬಿದ್ರೂ ಹೋಗ್ಬಿಡ್ತದೆ, ಹಂಗಿರ್ತದೆ ಗಾಡಿಗಳು. ಸೊ ಹಾಗಾಗಿ ನಾನು ಅಷ್ಟೊಂದು ರೆಕಮೆಂಡ್ ಮಾಡಲ್ಲ. ಬಟ್ ಇಂಜಿನ್ ಇಸ್ ಗುಡ್, ಮೇಂಟೆನೆನ್ಸ್ ಮೈಲೇಜ್ ಗುಡ್. ನೀವು ಸಿಟಿ ಪರ್ಪಸ್ಗೆ ತೊಗೊಳ್ತೀರಾ ಅಂತ ಹೇಳಿದ್ರೆ ಸಿಯಾಜ್ ಗಾಡಿ ಕಂಟಿನ್ಯೂಸ್ ತೊಗೋಬೋದು. ಬಟ್ ಪಾರ್ಕಿಂಗ್ ಇಶ್ಯೂಸ್ಗಳು ನೋಡ್ಕೊಂಡು ತೊಗೊಳ್ಳಿ ಅಷ್ಟೇ. ಇದು ನೆಕ್ಸ್ಟ್ ಮೂರನೇದು ಬರೋದು ನನ್ನ ಫೇವ್ರೆಟ್ ಹೋಂಡಾ ಸಿಟಿ. ಸೊ ಅಮೇಝಿಂಗ್
ಇಂಜಿನ್ ಟ್ಯೂನಿಂಗ್, ಇಂಜಿನ್ ರಿಫೈನ್ಮೆಂಟ್ ಆಗಿರಬಹುದು, ಲಾಂಗ್ ಡ್ಯೂರೇಬಿಲಿಟಿ ಆಗಿರಬಹುದು, ಪ್ರತಿಯೊಂದರಲ್ಲೂ ಕೂಡ ಹೋಂಡಾ ಸಿಟಿ ಇದೆಲ್ಲದಕ್ಕೂ ಇವಿಷ್ಟು ಹೇಳೋದಕ್ಕೂ ಬೀಟ್ ಮಾಡಿ ಮುಂದೆ ನಿಲ್ಲುವಂತಹ ಗಾಡಿ. ಸ್ಪೆಷಲಿ ಹೋಂಡಾ ಸಿಟಿ ಫಸ್ಟ್, ಸೆಕೆಂಡ್, ಥರ್ಡ್ ಜನ್ರೇಷನ್. ಯಾಕಂದ್ರೆ ನಾನು ಸೆಕೆಂಡ್ ಜನ್ರೇಷನ್ ಆಲ್ಮೋಸ್ಟು 2015 ಮಾಡಲ್ ಅನಿಸುತ್ತೆ. 2015 ಮಾಡಲ್ VX ಇತ್ತು, ನಂತರ ಮ್ಯಾನ್ಯುಯಲ್ ಪೆಟ್ರೋಲ್ ಇಟ್ಕೊಂಡಿದೆ. ಅಮೇಝಿಂಗ್ ಗಾಡಿ. ಅದು ಐ ವಿ ಟೆಕ್, ಅದು ಐ ಡಿ ಟೆಕ್ ಅಂತ ಬರೋದು, ಅದು ಡೀಸೆಲ್ದು. ಐ ವಿ ಟೆಕ್ ಬರೋದು ಪೆಟ್ರೋಲ್. ನಾನು ಪೆಟ್ರೋಲ್ ಗಾಡಿ ಲಾಸ್ಟಲ್ಲಿ ಯೂಸ್ ಮಾಡಿದೆ ಹೋಂಡಾ ಸಿಟಿ. ಸೊ ನೀವು ಹೋಂಡಾ ಸಿಟಿಗೆ ಹೋಗಿದ್ರೆ ಪೆಟ್ರೋಲ್ ತೊಗೊಳ್ಳಿ, ರಿಫೈನ್ಮೆಂಟ್ ಸೂಪರ್ ಆಗಿದೆ. ನೀವು 195 ಏನೋ ಹೋಗಿದ್ದೀನಿ ಅದರಲ್ಲಿ, ಗೊತ್ತೇ ಆಗಲ್ಲ, ಸ್ಮೂತಾಗಿ ಹೋಗುತ್ತೆ ಅಂಥ ಗಾಡಿ. ವೆರಿ ವೆರಿ ಟ್ಯೂನಿಂಗ್ ಗಾಡಿ, ಮೋಸ್ಟ್ ರಿಲಯಬಲ್ ಹೋಂಡಾ, ಜಪಾನ್ದು. ಸೊ ನೀವು ಹೋಂಡಾ ಸಿಟಿ ಕಣ್ಣು ಮುಚ್ಕೊಂಡು ತೊಗೋಬಹುವಂತಹ ಒಂದು ಸಡನ್ ವೆಹಿಕಲ್. ಸೊ ಅದು ನೀವು ಬೆಂಗಳೂರು ಸಿಕ್ಕರು ಒಳ್ಳೆ ಗಾಡಿ, ಒಳ್ಳೆ ಪ್ರೈಸ್ ಸಿಕ್ಕರು ತೊಗೊಳ್ಳಿ, ಅಲ್ಲಿ ಸಿಕ್ಕಿದ್ರು ತೊಗೊಳ್ಳಿ. ಸ್ಪೆಷಲಿ ಸೆಕೆಂಡ್ ಬ್ಯಾಚ್ ತೊಗೊಳ್ಳಿ, ನಿಮ್ಗೆ ನೋಡೋಕ್ಕೂ ಲುಕ್ಕು ಚೆನ್ನಾಗಿರುತ್ತೆ. ಒಳಗಡೆನೂ ನಿಮಗೆ ಡ್ಯಾಶ್ ಬೋರ್ಡ್ ಆಗಿರಲಿ, ಸೀಟ್ ಆಗಿರಲಿ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಬ್ಯಾಚ್ ಗಾಡಿನೂ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ತೀರಾ ಔಟ್ಡೇಟೆಡ್ ಥರ ಫೀಲ್ ಆಗುತ್ತೆ. ಅದನ್ನು ನೀವು ಚೂಸ್ ಮಾಡ್ಬೋದು. ನಾನು ಹೇಳಿದ್ರಲ್ಲಿ ಹೋಂಡಾ ಸಿಟಿ ಈಸ್ ದ ನಂಬರ್ 1 ಆಪ್ಷನ್. ಹೋಂಡಾ ಸಿಟಿ ನೀವು ತೊಗೋಬೋದು. ಕಲರ್, ಪೆಟ್ರೋಲ್, ಡೀಸೆಲ್ ನಿಮ್ಮ ಇಷ್ಟ. ಬಟ್ ಡೀಸೆಲ್ ನಾನು ಓಡಿಸೇ ಇಲ್ಲ ಇದುವರೆಗೂ ಅದರಲ್ಲಿ ಹೋಂಡಾ ಸಿಟಿಲಿ. ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಬಟ್ ನನಗೆ ಗೊತ್ತಿರೋಂಗೆ ಕೇಳಿರೋಂಗೆ ಅದು ಪೆಟ್ರೋಲಷ್ಟು ಮಜಾ ಇನ್ನೂ ಕೊಡಲ್ಲ ಅಂತ ಹೇಳ್ತಾರೆ. ಬಟ್ ನನಗೂ ಅದಕ್ಕೆ ಹಂಗೆ ಅನಿಸುತ್ತೆ. ಯಾಕಂದರೆ ಹೋಂಡಾ ಸಿಟಿಲಿ ನಾನು ಡೀಸೆಲ್ ನಾನು ಓಡಿಸಿಲ್ಲ, ಅದೊಂದೇ ನಾನು ಓಡಿಸಿಲ್ಲ. ಅದೊಂದು ಮಿಸ್ಟೇಕ್ ನಂದೇ ಇರ್ಬೋದೇನೋ, ಓಡಿಸಿರ್ಬೋದು ಬಟ್ ನಾನು ಟೆಸ್ಟಿಂಗ್ ಮಾಡೋ ಲೆವೆಲೆಲ್ಲ ಓಡಿಸಿಲ್ಲ. ಸೊ ಹಂಗಾಗಿ ನಾನು ಅದು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಸೊ ಪೆಟ್ರೋಲ್ ಮಾತ್ರ ಅಮೇಝಿಂಗ್ ಆಗಿದೆ, ತೊಗೋಬಹುದು. ವರ್ನಾನೂ ಕೂಡ ಒಳ್ಳೆ ಗ್ರೇಟ್ ಚಾಯ್ಸ್. ಸ್ಪೆಷಲಿ 2016 ವರ್ನ ಆ ಬ್ಯಾಚಲ್ಲಿ ಬಂದಿದ್ದ ಗಾಡಿಗಳು ನಿಮ್ಗೆ ಕಡಿಮೆ ಬೆಲೆಗೆ ಸಿಗುತ್ತಲ್ಲಿ. ಒಂದು 3 ಸಿಗಲ್ಲ ಅಲ್ಲಿ, ಒಂದು 4 ಚೇಂಜ್ಗೇನೋ ಸಿಗುತ್ತೆ ನಿಮಗೆ. 2016 ಪ್ಲಸ್ ಮಾಡಲು SX ಮಾಡಲ್ ತೊಗೊಳ್ಳಿ, ಸೂಪರಾಗಿದೆ. ಅದರಲ್ಲೂ ಸನ್ರೂಫ್ ಬರೋ ಆಪ್ಷನ್ ಇದೆ. SX-O ಅಂತೇನೋ ಬರುತ್ತೆ ಆಪ್ಷನ್ ಹೇಳಿದ್ರೆ, ಅದರಲ್ಲೂ ನಿಮ್ಗೆ ಸನ್ರೂಫ್ ಆಪ್ಷನ್ ಇದೆ. ಸೊ ನೀವು ವರ್ನ ತಗೊಳ್ಳಂಗಿದ್ರೆ 2016 ಬ್ಯಾಚ್ ತೊಗೊಳ್ಳಿ. ಹೋಂಡಾ ಸಿಟಿ ತೊಗೊಳಂಗಿದ್ರೆ 15, 16 ಅಥವಾ 14 ಆ್ಯಕ್ಚುಲಿ ಡಿಫ್ರೆಂಟ್. ಅದು ನಿಮಗೆ ಫ್ರಂಟ್ ಎಲ್ಲ ಬಂಪರೆಲ್ಲ ಡಿಫ್ರೆಂಟ್ ಬರೋದು. ಅದನ್ನು ನೀವು ತೊಗೊಳ್ಳಿ, ಒಳ್ಳೆ ಗಾಡಿ. ಅದು ಚೆನ್ನಾಗಿ ನೋಡ್ಕೊಳ್ತದ್ರೆ, ಏನು ನಿಮಗೆ ಜಾಸ್ತಿ ಖರ್ಚು ಬರೋಲ್ಲ. ಅದು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಟ್ರೆ ಒಳ್ಳೆ ಬರುತ್ತೆ. ಬಟ್ ಏನಂದರೆ ನಮ್ಮ ಗ್ರೌಂಡ್ ಕ್ಲಿಯರೆನ್ಸ್ಗಳು ಅದೊಂದು ಪ್ರಾಬ್ಲಮ್. ನಮ್ಮ ಇಂಡಿಯನ್ಸ್ ರೋಡ್ಸ್ಗೆ ಸೆಟ್ ಆಗೋಲ್ಲ, ಅದೇ ಪ್ರಾಬ್ಲಮ್ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಸಿಯಾಜು ಚೂಸ್ ಮಾಡಬಹುದು, ಬಟ್ ಫ್ಯೂಚರಲ್ಲಿ ನೋಡಿದ್ರೆ ಸಿಯಾಜ್ನ ಅವಾಯ್ಡ್ ಮಾಡೋದು ಬೆಟರ್ ಆಪ್ಷನ್. ನಿಮಗೆ ಲವ್ ಇತ್ತು, ಮೈಲೇಜೇ ನಿಮ್ಮದು ಮೇಯ್ನ್ ರಿಯಾಲಿಟಿ, ಸ್ಪೇಸ್ ಇರಬೇಕು, ದೊಡ್ಡದಾಗಿರಬೇಕು, ಗಾಡಿ ನೋಡೋಕೆ ದೊಡ್ಡದಾಗಿರಬೇಕು ಅಂತಿದ್ರೆ ಸಿಯಾಜ್ನ ತಗೊಳ್ಳಿ. ಇಲ್ಲ ನಿಮಗೆ ಸ್ಮೂತ್ ಇರಬೇಕು, ಸ್ಮೂತ್ ಡ್ರೈವ್ ಇರಬೇಕು, ಮತ್ತು ಲುಕ್ ವೈಸ್ ಚೆನ್ನಾಗಿರಬೇಕು ಅಂತಿದ್ರೆ ವರ್ನಾಗಿ ಹೋಗಿ ವರ್ನ ಫ್ಲೂಡಿಕ್ ಇವೆಲ್ಲ ತೊಗೋಬಹುದು ನೀವು. ಇಲ್ಲ ನನಗೆ ಇಂಜಿನ್ ಡ್ಯೂರೇಬಿಲಿಟಿ ಬೇಕು, ಸ್ವಲ್ಪ ರಫ್ ಇದ್ರೂ ವರ್ನಾಗಿದ್ದು ಸ್ವಲ್ಪ ರಫ್ ಬರುತ್ತದೆ, ಸ್ವಲ್ಪ ರಗಡ್ ಇರ್ತದೆ ಹೋಂಡಾ ಸಿಟಿಲಿ. ಸ್ವಲ್ಪ ನಿಮ್ಗೆ ಆ ಕಡೆ ಈ ಕಡೆ ಕೆಚ್ಚಬೇಕು, ಸ್ವಲ್ಪ ಹೈ ಸ್ಪೀಡಲ್ಲಿ ಕೂಡ ಗಾಡಿ ಸ್ಟೆಬಿಲಿಟಿ ಇರಬೇಕು, ಕಚ್ಕೊಂಡಂಗೆ ಹೋಗ್ಬೇಕು ಗಾಡಿ ಕೆಳಗಡೆ ಅಂತಿದ್ರೆ ಒಳ್ಳೆ ಗ್ರಾವಿಟಿ ಪವರ್ನ ತುಂಬ ಜಪಾನ್ ಇಂಜಿನಿಯರಿಂಗ್ ಇಸ್ ಗುಡ್. ಅದ್ರ ಬಗ್ಗೆ ಎರಡು ಮಾತಾಡೋಂಗಿಲ್ಲ. ಅದಕ್ಕೆ ಇವತ್ತು ಟೊಯೋಟೋ ಅಷ್ಟು ನಂಬರ್ 1 ಯಾಕಿದೆ ಅಂದರೆ ಅದೊಂದು ರೀಸನ್ಗೋಸ್ಕರ. ಹೋಂಡಾ ತುಂಬ ಲೇಟಾಗಿ ಎಲಿವೇಟ್ ತಂದರು, ಕ್ರಾಸ್ ಓವರ್ ತಂದರು, ಅದು ಪ್ರಾಬ್ಲಮ್ ಅವರೇ ಮಾಡಿದ್ದು. ಸೊ ಅದನ್ನು ಯಾವಾಗೋ ತಂದಿದ್ದಾರೆ, 2016, 17 ಈ ಟೈಮಲ್ಲಿ ತಂದಿದ್ರೆ ಅದೆಲ್ಲೋ ಇರ್ತೈತಿ ಇವತ್ತು ಹೋಂಡಾ. ಬಟ್ ದುರಾದೃಷ್ಟಕರ, ಬಹಳ ಲೇಟು. ಹಾಗಾಗಿ ಆದರೆ ಗಾಡಿಗಳು ಎಕ್ಸಲೆಂಟ್ ಆಗಿದೆ, ಎಲಿವೇಟ್ ಕೂಡ ಚೆನ್ನಾಗಿದೆ. ಬಟ್ ಅದು ಹೊಸದು ಇಲ್ಲೇ ತಗೊಳ್ಳಿ. ಬಟ್ ನಿಮಗೆ ಹೋಂಡಾದಲ್ಲೇ ನೋಡ್ತಿದ್ರೆ ಹೋಂಡಾ ಸಿಟಿ ಸೆಕೆಂಡ್ ಜನ್ರೇಷನ್ ಸೂಪರ್ ಚಾಯ್ಸ್, ನೋ ಡೌಟ್ ಅಬೌಟ್ ಇಟ್. ಸೊ ಗೋ ಫಾರ್ ಇಟ್ ಅಂತ ಹೇಳಬಹುದು. ಬೇರೆ ಕಂಪ್ನಿಗಳ ಗಾಡಿಗಳು ಇದೆ, ಬಟ್ ನಾನೇನು ನಿಮಗೇನು ಅಷ್ಟೊಂದು ರೆಕಮೆಂಡ್ ಮಾಡಲ್ಲ. ನಿಮಗೆ ಟಾಟಾದಲ್ಲಿ ಟಾಟಾ ಟಿಗೋರ್ ಇದೆ, ಅದು ಕಾಂಪ್ಯಾಕ್ಟ್ ಸೆಡಾನ್ ಕ್ಯಾಟಗರಿಗೆ ಬರುತ್ತೆ, ಅದು ನಿಮ್ಗೆ ರೆಕಮೆಂಡ್ ಮಾಡಲ್ಲ. ಈಗ ವಿಂಟೋ ಯಾವಪ್ಪ ವೋಕ್ಸ್ ವ್ಯಾಗನಲ್ಲಿ ಅದು ಅಷ್ಟೇ, ಅದು ಒಳ್ಳೆ ಗಾಡಿಗಳೇ. ಬಟ್ ನಿಮಗೆ ಮೈಂಟೆನೆನ್ಸಲ್ಲಿ ವರ್ಕೌಟ್ ಆಗೋಲ್ಲ, ಮತ್ತು ರಿಸೆಲ್ಲಿಂಗ್ ವ್ಯಾಲ್ಯೂ ಕೂಡ ಅದು ಹೋಗ್ತಾ ಕಮ್ಮಿ ಆಗುತ್ತೆ ವೋಕ್ಸ್ ವ್ಯಾಗನ್ದು. ಸೊ ಹಾಗಾಗಿ ನಾನು ನಿಮಗೆ ಈ ಸೆಗ್ಮೆಂಟ್ಗಳಲ್ಲಿ ಅವನ್ನ ರೆಕಮೆಂಡ್ ಮಾಡಲ್ಲ. ಸಿಯಾಜ್, ವರ್ನ, ಹೋಂಡಾ ಸಿಟಿ ಈ ಮೂರಲ್ಲಿ ಯಾವುದಾದ್ರು ಚೂಸ್ ಮಾಡಿ. ಬಟ್ ನನ್ನ ಪರ್ಸನಲ್ ಚಾಯ್ಸ್ ಬಂದು ಹೋಂಡಾ ಸಿಟಿ. ಇಟ್ಸ್ ಎಕ್ಸಲೆಂಟ್ ಗಾಡಿ, ತೊಗೋಬೋದು. ಸೊ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಕ್ಲಾರಿಟಿ, ನನಗೆ ಇಷ್ಟವಾಗಿರುವಂತಹ ಒಂದು ವೆಹಿಕಲ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ವೆಹಿಕಲ್ ನನಗೆ ಯಾಕೆ ಅಷ್ಟೊಂದು ಇಷ್ಟ ಅಂತ ನಿಮಗೆ ಹೇಳ್ಕೊಡ್ತೀನಿ. ಆಲ್ರೆಡಿ ಆ ವೀಡಿಯೋ ಬಗ್ಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಬಟ್ ಇನ್ನೊಂದು ಸಂಕ್ಷಿಪ್ತವಾಗಿ ನಿಮಗೆ ಆ ಗಾಡಿನ ತೋರಿಸಿ ಅದರಲ್ಲಿ ನನಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ಓವರಾಲ್ ರಿವ್ಯೂನ ನಾನು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬೈ ಬೈ.